ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಶುಜೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ ಹಾಗೂ ಅಮೃತಬಿಂದು. ಹೊಟ್ಟೆ ಉರಿ, ಅಸಿಡಿಟಿ, ಗ್ಯಾಸ್ಟ್ರಿಕ್ಕು, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಮತ್ತು ಅತಿ ಕಿರಿಯ ವಯಸ್ಸಿನಿಂದ ಅತಿ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇದ್ದಾರೆ. ಅತಿಯಾದ ಮೂತ್ರ ವಿಸರ್ಜನೆಗೆ ಒಳಗಾಗ್ತಕ್ಕಂಥದ್ದಾಗಲಿ, ಮೂತ್ರ ವಿಸರ್ಜನೆಯನ್ನು ಮಾಡಬೇಕಾದ್ರೆ ಉರಿ ಬರ್ತಕ್ಕಂಥದ್ದಾಗಲಿ, ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಇರ್ತಕ್ಕಂಥದ್ದಾಗಲಿ, ಇನ್ನಿತರೆ ಸಮಸ್ಯೆಗಳೆಲ್ಲವೂ ಕೂಡ ಈ ಒಂದು ಸಕ್ಕರೆ ಕಾಯಿಲೆ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ರಾಮಬಾಣದಂತೆ ಕೆಲಸ ಮಾಡತಕ್ಕಂಥದ್ದಾಗಲಿ, ದೇಹಕ್ಕೆ ಒಂದು ಚೂರೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿರತಕ್ಕಂಥದ್ದಿದೆ. 10 ದಿನಗಳಲ್ಲಿ ನಿಮ್ಮ ಸಕ್ಕರೆ ಕಾಯಿಲೆಯ ನಿಯಂತ್ರಣವನ್ನು ಸಂಪೂರ್ಣವಾಗಿ ತಾವು ಗಮನಿಸ್ಕೊಳ್ಬೋದು. ಅಂತಹ ವಿಶೇಷವಾಗಿರ್ತಕ್ಕಂಥ ಔಷಧಿ ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ ANJ ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ತಪ್ಪದೆ ಬಳಸಿ. ಮತ್ತು ಉದಯಂ ಧೋತೀಸ್ ಆ್ಯಂಡ್ ಶರ್ಟ್ಸ್. ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಭಾನುವಾರ ನಮ್ಮೆಲ್ಲರಿಗೂ ಕೂಡ ಬಹಳ ಪ್ರೀತಿದಾಯಕವಾಗಿರ್ತಕ್ಕಂಥ ವಾರ. ಭಾನುವಾರ ಬಂತು ಅಂತಂದರೆ ಎಲ್ಲೆಲ್ಲೂ ಕೂಡ ಸಂತಸ, ಸಂಭ್ರಮ, ಸಡಗರ. ಅದರಲ್ಲೂ ಮಕ್ಕಳಿಗಂತೂ ಏನೋ ಒಂದು ರೀತಿ ಖುಷಿ. ಶಾಲೆಗೆ ಒಂದು ರೀತಿ ರಜಾ, ಆದರೆ ಶಾಲೆಗೆ ಒಂದು ರೀತಿ ರಜವಾದರೆ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರು ಅದರ ತಕ್ಕನಾಗೆ ರಜಕ್ಕೆ ತಕ್ಕನಾಗಿ ಒಂದಿಷ್ಟು ಹೋಮ್ವರ್ಕು, ಅದು ಇದು ಕೆಲಸಗಳು ಕಾರ್ಯಗಳು. ಅದರಲ್ಲೂ ಇತ್ತೀಚೆಗೆ ಈಗ ಎಕ್ಸಾಮ್ ಎಲ್ಲ ನಡೀತಾ ಇರುವ ಕಾರಣದಿಂದ ಇರೋದರಲ್ಲಿ ಒಂದಿಷ್ಟು ಈ ಹೋಮ್ವರ್ಕ್ನಿಂದ ತಪ್ಪಿಸ್ಕೊಳ್ಬೋದೇ ಹೊರತಾಗಿ ಈ ಓದೋದ್ರ ಬಗ್ಗೆ ಅಂತೂ ಮತ್ತಿಷ್ಟು ಆಲೋಚನೆಗಳು ಸಾಕಷ್ಟು ಆಗಿದೆ. ಮತ್ತೊಂದು ಕಡೆ ಮಳೆ ಇಲ್ಲ, ಎಲ್ಲೆಲ್ಲೂ ಬಿಸಿಲಿನ ಅಭಾವ ಸಾಕಷ್ಟು ಹರಿದಾಡ್ತಾ ಇದೆ. ಬಿಸಿಲಿಂದ ಸಾಕಷ್ಟು ಪ್ರಾಣಿ ಪಕ್ಷಿಗಳೆಲ್ಲವೂ ಕೂಡ ನೋವು ತಿಂತಾ ಇವೆ. ನೀರಿಲ್ಲ, ಅದರ ಒಂದು ನೋವು ಯಾರ ಕೈಲಿಂದನೂ ಕೂಡ ಅನುಭವಿಸ್ಲಿಕ್ಕೂ ಕೂಡ ಆಗ್ತಾ ಇಲ್ಲ, ಅದನ್ನು ಅರ್ಥಕೊಳ್ಳಿಕ್ಕೂ ಕೂಡ ಆಗ್ತಾ ಇಲ್ಲ. ಅದರ ತಾತ್ಪರ್ಯವಾಗಿ ಮನುಷ್ಯರಾಗಿ ನಮಗೂ ಕೂಡ ನೀರು ಇಲ್ಲ ಅಂತಂದರೆ ಅದು ಎಷ್ಟು ಕಷ್ಟಕರ ಎಂಬತಕ್ಕಂಥದ್ದು ಎಲ್ಲರಿಗೂ ಕೂಡ ಅರಿವಿರ್ತಕ್ಕಂಥದ್ದೇ. ಅದೇ ರೀತಿ ಮನುಷ್ಯರಿಗೂ ಕೂಡ ನೀರಿಲ್ಲ, ಪ್ರಾಣಿ ಪಕ್ಷಿಗಳಿಗೆ ಸಮಸ್ಯೆ ಉಂಟಾಗಿದೆ. ದನಕರುಗಳಿಗೆ ನೀರಿಲ್ಲ, ಪ್ರಾಣಿ ಪಕ್ಷಿಗಳಿಗೆ ನೀರಿಲ್ಲ. ಇದೆಲ್ಲದಕ್ಕೂ ಕೂಡ ಆ ನೀರಿಗೆ ಮೇನ್ ಬೇಕಾಗಿರ್ತಕ್ಕಂಥ ಸೋರ್ಸ್ ಗಿಡ ಮರಗಳಿಗೂ ಕೂಡ ಇವತ್ತಿನ ದಿವಸ ಕರೆಕ್ಟಾಗಿ ನೀರಿಲ್ದಿರ ಸಮಸ್ಯೆಗಳುಂಟಾಗಿದೆ. ಏನಕ್ಕಿಂತ ಪರಿಸ್ಥಿತಿ ಬಂದಿದೆ? ಅದು ಮಾನವರಿಂದನೇ. ಏನಕ್ಕಾಗಿ? ಸಿಕ್ಕಿದ ಮರಗಳನ್ನೆಲ್ಲನೂ ಕೂಡ ಕಡಿದು ರೋಡ್ ಅಗಲೀಕರಣಕ್ಕಾಗಿ ಬಹಳ ಅದ್ಭುತವಾಗಿತ್ತು ಬೆಂಗಳೂರಿನ ಸಿಟಿ. ರೋಡ್ ಅಗಲೀಕರಣ ಮಾಡಲಿಕ್ಕೆ ಹೋಗಿ ಇರ್ತಕ್ಕಂಥ ಮರಗಳೆಲ್ಲವೂ ಕೂಡ ನಾಶನ ಆಗೋಯ್ತು. ಮನೆಗಳನ್ನು ಕಟ್ಟಲಿಕ್ಕಾಗಿ ಇರ್ತಕ್ಕಂಥ ಒಂದು ಪರಿಸರ ಅದೂ ಕೂಡ ನಾಶನ ಆಗೋಯ್ತು. ಇನ್ನು ಹಸುಗಳು ಅಲ್ಲಿ ಇಲ್ಲಿ ಇಲ್ಲೋ ಒಂದು ಕಡೆ ಸಿಗ್ತಕ್ಕಂಥ ಹುಲ್ಲು, ಇಲ್ಲ ಅಂತಂದರೆ ಏನೋ ಒಂದು ಅದಕ್ಕೆ ಸೇವನೆ ಆಗ್ತಕ್ಕಂಥ ಒಂದು ಗಿಡದಿಂದ ಬಂದಿರತಕ್ಕಂಥದ್ದು ಪದಾರ್ಥವು ಏನೋ ಒಂದು ಸ್ವೀಕಾರ ಮಾಡೋಕ್ಕೆ ಹೋದರೆ ಅದಕ್ಕೂ ಕೂಡ ಒಂದು ಅವಕಾಶ ಇಲ್ಲ. ಅದೇನು ಮಾಡುತ್ತೆ, ಮನೆ ಮುಂದೆ ಏನಾದರೂ ಕಂಡ್ರೆ ಹಸಿರಾಗಿರ್ತಕ್ಕಂಥದ್ದನ್ನು ಕಂಡ್ರೆ ಅದನ್ನು ತಿನ್ನಲಿಕ್ಕೆ ಬರುತ್ತೆ. ಅದನ್ನು ಕಂಡಿರ್ತಕ್ಕಂಥವ್ರು ನಾವು ಏನು ಮಾಡ್ತೀವಿ, ಅದಕ್ಕೂ ಓಡಿಸ್ಬಿಡ್ತೀವಿ. ಇಂತಹ ಪರಿಸ್ಥಿತಿಗಳಿಗೆ ಈಡಾಗಿದೆ. ಎಲ್ಲಿಂದ ಸಮಸ್ಯೆ ಉಂಟಾಗಿದೆ? ನಮ್ಮಿಂದನೇ ಸಮಸ್ಯೆ ಉಂಟಾಗಿದೆ. ಹಾಗಾಗಿ ಈಗ ಇದಕ್ಕೆ ಪರಿಹಾರವನ್ನು ಯಾರು ಹುಡ್ಕೊಳ್ಬೇಕು? ನಾವೇ ಪರಿಹಾರವನ್ನು ಹುಡ್ಕೊಳ್ಬೇಕು. ಪರಿಹಾರವನ್ನು ಹುಡ್ಕೊಳ್ಬೇಕು, ಹೌದು ಸತ್ಯ. ಆದರೆ ಆ ಪರಿಹಾರಕ್ಕೆ ಒಂದು ಮಾರ್ಗದರ್ಶನ ಕೊಡಬೇಕಲ್ವ?
ಆ ಪರಿಹಾರವನ್ನು ನಾವು ಮಾಡ್ಕೊಳ್ಳಿಕ್ಕಾದ್ರೂ ಕೂಡ ನಮಗೊಂದು ಶಕ್ತಿ ಬೇಕಲ್ವ, ಆ ಶಕ್ತಿ ನಮಗೆ ದಯಪಾಲಿಸ್ಬೇಕಂತಂದರೆ ನಾವೆಲ್ಲರೂ ಕೂಡ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಬೇಕು. ಇವತ್ತಿನ ದಿವಸ ಮಾಸ ಶಿವರಾತ್ರಿ ಇದೆ. ಮಾಸ ಶಿವರಾತ್ರಿ ಇರುವ ಪ್ರಯುಕ್ತವಾಗಿ ಗಂಗಾಧರೇಶ್ವರ ಭಗವಂತ ಈಶ್ವರನಲ್ಲಿ ಶ್ರದ್ಧಾಭಕ್ತಿಯಿಂದ ನಾವೊಂದು ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಯಾಕೆ ಅಂತಂದರೆ ಪರಮೇಶ್ವರನಲ್ಲಿ ನಾವು ಇವತ್ತಿನ ದಿವಸ ಯಾಕೆ ಪ್ರಾರ್ಥನೆಯನ್ನು ಸಲ್ಲಿಸಬೇಕು? ಯಾಕೆಂದರೆ ಪರಮೇಶ್ವರನ ಜಟೆಯಲ್ಲಿ ತಾಯಿ ಗಂಗೆ ಅವತ್ತು ಕೂತಿದ್ದಾಳಲ್ಲಪ್ಪ. ಗಂಗಾದೇವಿಯನ್ನು ತನ್ನ ಜಟೆಯಲ್ಲಿ ಇಟ್ಕೊಂಡಿದ್ದಾನಲ್ಲ ಭಗವಂತ, ಅಂದರೆ ತನ್ನ ತಲೆಯಲ್ಲಿ ಶಿರೋಭಾಗದಲ್ಲಿ. ಹಾಗಾಗಿ ತಾಯಿ ಗಂಗಾದೇವಿಯಲ್ಲಿ ನಾವು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಅದರ ಜೊತೆಗೆ ವರ್ಣದೇವನಿಗೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸಂಕಲ್ಪವನ್ನು ನಾವು ಸಲ್ಲಿಸಬೇಕು. ಇವರಿಬ್ಬರ ಅನುಗ್ರಹದಿಂದ, ಪರಮೇಶ್ವರನ ಕೃಪಾಶೀರ್ವಾದದಿಂದ ಆದಷ್ಟು ಬೇಗ ಗಂಗೆ ದರಗಿಳಿದು ಬರಲಿ, ಎಲ್ಲೆಲ್ಲೂ ಕೂಡ ಮಳೆ ಆಗಲಿ, ನಮ್ಮ ರಾಜ್ಯ ಸುಭಿಕ್ಷವಾಗಿರಲಿ. ರಾಜ್ಯ ಅನ್ನೋದಾದ್ರೂ ಕೂಡ ಎಲ್ಲೋ ಸ್ವಾರ್ಥಗಳಾಗ್ತಿವೆ ಹೊರತಾಗಿ ಎಲ್ಲೆಲ್ಲಿ ಸಮಸ್ಯೆಗಳು ಉಂಟಾಗಿದೆ, ಎಲ್ಲೆಲ್ಲಿ ನೀರಿನ ಅಭಾವ ಜಾಸ್ತಿ ಆಗಿದೆ, ಅಲ್ಲೆಲ್ಲವೂ ಕೂಡ ಸಂಪನ್ನವಾಗಿ ಮಳೆ ಆಗಲಿ. ನಾವು ಇವಾಗಿನ ಪರಿಸ್ಥಿತಿ ಇರುವ ಕಾರಣದಿಂದ ಸಂಪನ್ನವಾಗಿ ಅಂತ ಹೇಳೋದಕ್ಕಿಂತ ಉಸಿರಾಡೋ ಅಷ್ಟಾದರೂ ಒಂದು ಚೂರು ಮಳೆ ಆಗಲಪ್ಪ ಭಗವಂತ, ಅದಕ್ಕಾದರೂ ನೀನು ಒಂಚೂರು ದಾರಿ ಮಾಡಿಕೊಡು ಅಂತ ಹೇಳಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಒಂದು ಸಂಕಲ್ಪವನ್ನು ಸಲ್ಲಿಸ್ತಾ ಮಾಸ ಶಿವರಾತ್ರಿಯ ಬಗ್ಗೆಯೂ ಕೂಡ ವಿಚಾರಗಳನ್ನು ತಿಳ್ಕೊಳ್ಳೋದಿದೆ. ಅದೆಲ್ಲವನ್ನು ಕೂಡ ತಿಳಿಸ್ಕೊಡೋದ್ರ ಜೊತೆಗೆ ಮೊದಲನೇದಾಗಿ ಮಾತನಾಡ್ತಕ್ಕಂಥ ಮನಸ್ಸರಿಗೆ ಮತ್ತು ತಾಯಿ ಶಾರದೆಗೆ ಮತ್ತು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯವೂ ಕೂಡ ರಾಜಿಸ್ತಕ್ಕಂಥ ನಮ್ಮ ಮಹಾಲಕ್ಷ್ಮೀ ದೇವಿಗೆ ಚಿಕ್ಕದಾಗಿ ಚುಟುಕಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಸಲ್ಲಿಸಿದ್ದಾದ ನಂತರ ಮತ್ತಿಷ್ಟು ವಿಚಾರಗಳನ್ನು ಹಂಚ್ಕೊಳ್ಳೋಣ. ಇವತ್ತಿನ ದಿನದ ವಿಶೇಷತೆ ಇದೆ. ಪಂಚಾಂಗ ಶ್ರವಣನ ತಿಳ್ಕೊಳ್ಬೇಕು, ರಾಶಿ ಫಲಗಳನ್ನು ತಿಳ್ಕೊಳ್ಬೇಕು. ಅದರಲ್ಲೂ ನಾಳೆ ಬಹಳ ವಿಶೇಷವಾಗಿ ಗ್ರಹಣ ಸಂಭವಿಸಿರ್ತಕ್ಕಂಥದ್ದಿದೆ. ಅದರಲ್ಲೂ ಸೂರ್ಯಗ್ರಹಣ, ಅದು ನಮ್ಮ ಭಾರತಕ್ಕೆ ಅಷ್ಟಾಗಿ ಅದರ ಒಂದು ತೇಜಸ್ಸಾಗಲಿ, ಇಲ್ಲಾಂತಂದರೆ ಸೂರ್ಯನ ಒಂದು ಗ್ರಹಣದ ಒಂದಿಷ್ಟು ಪ್ರಭೆ ಆಗಲಿ ನಮ್ಮ ಭಾರತದ ಮೇಲಿಲ್ಲ. ಆದರೆ ನಮ್ಮ ಹೊರದೇಶವಾಗಿರ್ತಕ್ಕಂಥ, ಪಕ್ಕದ ದೇಶವಾಗಿರ್ತಕ್ಕಂಥ ಒಂದು ಅಮೇರಿಕಾದಲ್ಲಿ ಅದರ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಸ್ಪರ್ಶ ಇದೆ. ಆದರೆ ಭಾರತಕ್ಕೆ ಅದರ ಸ್ಪರ್ಶ ಇಲ್ಲ ಅಂತ ಹೇಳ್ತಾರೆ. ಆದರೂ ಕೂಡ ಗ್ರಹಣ ಸಂಭವಿಸಿದೆ ಅಂತಂದ ಮೇಲೆ ಅದರ ಒಂದಿಷ್ಟು ಪರಿಣಾಮಗಳು ಗ್ರಹಗತಿಗಳ ಮೇಲೆ ಬಿದ್ದೇ ಬೀಳುತ್ತೆ. ಹಾಗಾಗಿ ಗ್ರಹಣ ಇರುವ ಕಾರಣದಿಂದ ನಾಳೆ ನಾವು ಯಾವ ರೀತಿ ಮುನ್ನೆಚ್ಚರಿಕೆಯನ್ನು ವಹಿಸ್ಕೊಬೇಕು, ಅದರಲ್ಲೂ ಗುರುಗಳು ಕೂಡ ನಮಗೆ ತಂತ್ರಸಾರವನ್ನು ಕೂಡ ತಿಳಿಸ್ಕೊಡ್ಬಹುದು. ಅದರ ಒಂದು ವಿಚಾರವಾಗಿಯೂ ಕೂಡ ನಮ್ಮ ಮನಸ್ಸಲ್ಲಿ ಒಂದು ಸಂಕಲ್ಪ ಇರಬೇಕಾಗತ್ತೆ. ಅದರ ಅನುಗುಣವಾಗಿ ರಾಶಿ ಫಲದಲ್ಲಿ ಯಾವ್ಯಾವ ರೀತಿ ಬದಲಾವಣೆಗಳನ್ನು ನಾವು ಅನುಭವಿಸ್ಬೋದು. ಇವತ್ತಿನ ದಿವಸ ಮಾಸ ಶಿವರಾತ್ರಿ, ಶಿವನಲ್ಲೂ ಕೂಡ ನಾವು ಒಂದು ಪ್ರಾರ್ಥನೆಯನ್ನು ಸಲ್ಲಿಸೋಣ. ನಾಳಿನ ಸೂರ್ಯಗ್ರಹಣದಿಂದ ನಮಗೂ ಯಾವುದೇ ರೀತಿ ಸಮಸ್ಯೆ ಆಗೋದು ಬೇಡ, ಸ್ಪರ್ಶವಿರ್ತಕ್ಕಂಥ ಆ ದೇಶದಲ್ಲಿರ್ತಕ್ಕಂಥವ್ರು ಯಾರಿಗೂ ಕೂಡ ಸಮಸ್ಯೆ ಆಗ್ತಕ್ಕಂಥದ್ದು ಬೇಡ ಎಂಬತಕ್ಕಂಥ ಒಂದು ಲೋಕ ಕಲ್ಯಾಣಾರ್ಥವಾಗಿರ್ತಕ್ಕಂಥ ಸಂಕಲ್ಪವನ್ನು ಕೂಡ ನಾವು ಸಲ್ಲಿಸೋಣ. ಇನ್ನು ಅದಾದ ಮೇಲೆ 2 ದಿನಗಳು ಅಂದರೆ ಇವತ್ತು ನಾಳೆ ಬಿಟ್ಟರೆ ನಾಳಿದ್ದು ಯುಗಾದಿಯ ಆ ಒಂದು ಸಂಭ್ರಮ, ಸಡಗರ ಎಲ್ಲವೂ ಕೂಡ ಅದ್ಧೂರಿತವಾಗಿ ಕಾಣ್ತಾ ಇದೆ. ಏನೇ ಹೇಳಿ, ಆಗಿನ ಕಾಲದ ಒಂದು ಹಬ್ಬದ ವಾತಾವರಣ ಈಗ ಇಲ್ಲವೇ ಇಲ್ಲ, ಸಂಪೂರ್ಣವಾಗಿ ಕ್ಷೀಣಿಸ್ಬಿಟ್ಟಿದೆ. ಹಬ್ಬದ ವಾತಾವರಣ, ಹಬ್ಬ ಬರ್ತಾ ಇದೆ ಅಂತಂದರೆ ನಮಗೇನೋ ಒಂದು ರೀತಿ ಸಂಭ್ರಮ, ಸಡಗರ. ಇವಾಗ ಎಲ್ಲಿದೆ ಆ ಸಂಭ್ರಮ, ಸಡಗರ? ಏನೂ ಇಲ್ಲ. ಹಬ್ಬ ಹರಿದಿನಗಳು ಅಂತಂದರೆ 2 ದಿನ ಮುಂಚೆ ಇಡೀ ನಮ್ಮ ಬೆಂಗಳೂರು ಸಿಟಿ ಪೂರ್ತಿ ತುಂಬೋಗ್ಬಿಡೋದು. ಎಲ್ಲಿದ್ದವ್ರು, ಮನೇಲಿರೋರು ಎಲ್ಲರೂ ಕೂಡ ಶಾಪಿಂಗಿಗೆ ಬರೋರು. ಈಗ ಹಬ್ಬ ಹರಿದಿನ ಇದೆ ಅಂದರೆ 2 ದಿನ ಮುಂಚೆನೇ ಫುಲ್ ಖಾಲಿ, ರೋಡಲ್ಲಿ ಯಾರೂ ಕಾಣಿಸಲ್ಲ. ಮಾರ್ಕೆಟ್ಗೆ ಹೋದರೆ ಎಲ್ಲೋ 100ಕ್ಕೆ 50% ಅಷ್ಟೇ ಅನ್ಕೊತೀನಿ ನನಗೆ ಗೊತ್ತಿರೋ ಪ್ರಕಾರ. ಯಾಕೆಂತಂದರೆ ನಾವು ಆಗ ನೋಡಿರ್ತಕ್ಕಂಥ ದಿನಗಳಾಗಲಿ, ಈಗ ನೋಡ್ತಾ ಇರ್ತಕ್ಕಂಥ ದಿನಗಳಾಗಲಿ ಆ ಜಗಜಾಂತರ ವ್ಯತ್ಯಾಸ. ಯುಗದ ಹಾದಿ ಯುಗಾದಿ, ಹೊಸ ವರ್ಷ. ಇಷ್ಟೊತ್ತಿಗಾಗಲೇ ಶಿವರಾತ್ರಿ ಕಳೀತಾ ಇದ್ದಂಗೆ ಒಂದು ಮಳೆನಾದರೂ ಆಗಬೇಕಾಗಿತ್ತು. ನೋಡಿ, ನಾವು ಮಾಡ್ಕೊಂಡಿರ್ತಕ್ಕಂಥ ಪರಿಸ್ಥಿತಿ, ಮಳೆಗೂ ಕೂಡ ಒಂದು ಅವಕಾಶ ಇಲ್ಲ. ಇದನ್ನು ಎಂಥ ಪರಿಸ್ಥಿತಿಗೀಡಾಗಿದೆ, ಪ್ರಕೃತಿಯ ವಿಕೋಪ ಇನ್ನೆಲ್ಲಿಗೋಗಿದೆ, ಇದೆಲ್ಲವನ್ನು ಕೂಡ ನಾವು ಗಮನಿಸ್ತಾ ಇರಬೇಕಾಗತ್ತೆ. ಅದಕ್ಕಾಗಿ ಬರೀ ನಮ್ಮ ಸ್ವಾರ್ಥ ಒಂದನ್ನು ಮಾತ್ರ ನಾವು ಮನಸ್ಸಲ್ಲಿಟ್ಕೊಳ್ಳೋದಿರ, ಲೋಕ ಕಲ್ಯಾಣಾರ್ಥವಾಗಿ ನನಗೂ ಒಳ್ಳೆಯದಾಗಬೇಕು, ನನ್ನ ಜೊತೆಯಲ್ಲಿರ್ತಕ್ಕಂಥವ್ರು ಎಲ್ರಿಗೂ ಒಳ್ಳೆಯದಾಗಬೇಕು ಎಂಬತಕ್ಕಂಥ ಒಂದು ಮನೋಭಾವದಿಂದ ಒಂದು ಪ್ರಾರ್ಥನೆಯನ್ನು ಸಲ್ಲಿಸೋಣ. ಮೊದಲನೇದಾಗಿ ಮಾತನಾಡ್ತಕ್ಕಂಥ ಮನಸ್ಸರಿಗೆ, ತಾಯಿ ಶಾರದೆಗೆ ಮತ್ತು ಮಹಾಲಕ್ಷ್ಮೀ ದೇವಿಗೆ ಪೂಜಾನುಷ್ಠಾನವನ್ನು ಸಲ್ಲಿಸಿದ್ದಾದ ನಂತರ ಮುಂದಿನ ವಿಚಾರಗಳನ್ನು ಮಾತಾಡ್ತಾ ಹೋಗೋಣ. ಈಗ ಬನ್ನಿ, ದೀಪವನ್ನು ಹಚ್ಚುವ ಮುಖಾಂತರ ನಮ್ಮ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ.
ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಸಲ್ಲಿಸಿರ್ತಕ್ಕಂಥದ್ದಾಯಿತು. ಇನ್ನು ವಿಚಾರಧಾರೆ ಸಾಕಷ್ಟು ಇದೆ. ಪಂಚಾಂಗ ಶ್ರವಣನೂ ಕೂಡ ತಿಳ್ಕೊಳ್ಳೋದಿದೆ, ರಾಶಿ ಫಲಗಳನ್ನು ಕೂಡ ತಿಳ್ಕೊಳ್ಳೋದಿದೆ. ಇದೆಲ್ಲವನ್ನು ಕೂಡ ತಿಳ್ಕೊಳ್ಳೋಣ. ಹಿಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ದೆ, ಮಾಸ ಶಿವರಾತ್ರಿಯ ಅನುಗುಣವಾಗಿ ಮತ್ತು ನಾಳೆ ಇರ್ತಕ್ಕಂಥ ಸೂರ್ಯಗ್ರಹಣ, ಅಮಾವಾಸ್ಯೆಯ ಸೂರ್ಯಗ್ರಹಣ ಮತ್ತು ಯುಗಾದಿ, ಇದರ ವಿಶೇಷಿತವಾಗಿ ನಮ್ಮ ರಾಶಿ ಫಲ ಯಾವ ರೀತಿ ಇರುತ್ತೆ, ನಾಳೆ ಇರತಕ್ಕಂಥ ಗ್ರಹಣದ ಕುರಿತಾಗಲಿ, ನಾಳೆ ನಾವು ಮಾಡ್ಕೊಳ್ಬಹುದಾಗಿರ್ತಕ್ಕಂಥ ಒಂದು ಅನುಷ್ಠಾನ ಆಗಲಿ, ಮತ್ತು ಇವತ್ತು ಮಾಸ ಶಿವರಾತ್ರಿ ಇರುವ ಕಾರಣದಿಂದ ಇವತ್ತು ಏನೆಲ್ಲ ಕೆಲಸಗಳನ್ನು ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳನ್ನು ಕಾರ್ಯಸಿದ್ಧಿ ಪಡಿಸ್ಕೊಳ್ಬೋದು ಎಂಬತಕ್ಕಂಥದ್ದು ಕುರಿತಾಗಿಯೂ ಕೂಡ ಸಾಕಷ್ಟು ವಿಚಾರ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೆ. ಅದರ ಜೊತೆಗೆ ಮೊದಲನೇದಾಗಿ ಇವತ್ತಿನ ದಿನದ ವಿಶೇಷತೆ ಪಂಚಾಂಗ ಶ್ರವಣ, ಅದೆಲ್ಲವನ್ನು ಕೂಡ ತಿಳ್ಕೊಬಿಡೋಣ. ಹಾಗಾಗಿ ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶ್ರೀ ಶೋಭಕೃತ್ನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತು ಫಾಲ್ಗುಣ ಮಾಸ ಕೃಷ್ಣ ಪಕ್ಷ 7/4/2024 ಭಾನುವಾರ ಪುಬ್ಬಾ ನಕ್ಷತ್ರ ಮಾಸ ಶಿವರಾತ್ರಿ. ಬಹಳ ವಿಶೇಷವಾಗಿ ಇವತ್ತಿನ ದಿನ ಪುಬ್ಬಾ ನಕ್ಷತ್ರ ಬಂದಿರತಕ್ಕಂಥದ್ದಿದೆ. ಪುಬ್ಬಾ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು ಯಾರೆಲ್ಲ ಇದ್ದೀರಿ, ಇವತ್ತಿನ ದಿನ ಅದರಲ್ಲೂ ವಿಶೇಷವಾಗಿ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡ್ಕೊಳ್ತಾ ಇರ್ತಕ್ಕಂಥವ್ರು ತಮ್ಮೆಲ್ಲರಿಗೂ ಕೂಡ ವಸುಧೈವ ಕುಟುಂಬಕಂ ಜಿ ಕನ್ನಡದ ವತಿಯಿಂದ, ಮಹರ್ಷಿವಾಣಿ ಕಾರ್ಯಕ್ರಮದ ವತಿಯಿಂದ, ನಮ್ಮ ಪ್ರೀತಿಯ ಗುರುಗಳ ಆಶೀರ್ವಾದದೊಂದಿಗೆ ತಮ್ಮೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿರಲಿ. ಮಾಸ ಶಿವರಾತ್ರಿ ಇರತಕ್ಕಂಥದ್ದಿದೆ. ಪರಮೇಶ್ವರನ ಅನುಗ್ರಹ ಸದಾಕಾಲ ಇವತ್ತಿನ ದಿವಸ ತಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಾಸ ಶಿವರಾತ್ರಿ ಅಂದರೆ ಏನು ಮೊದಲನೇದಾಗಿ ಅಂತ ತಿಳಿಸೋದಾದರೆ ನೋಡಿ, ಶ್ರೀ ವಿಷ್ಣು ಪರಮಾತ್ಮನ ಅನುಗ್ರಹವನ್ನು ಪಡ್ಕೊಳ್ಳತಕ್ಕಂಥದ್ದಾಗಲಿ, ಶ್ರೀ ವಿಷ್ಣು ಪ್ರತಿ ಮಾಸದಲ್ಲೂ ಕೂಡ ಒಂದಿಷ್ಟು ವೈಶಿಷ್ಟ್ಯತೆಗಳನ್ನು ನಾವು ಗಮನಿಸ್ತಾ ಬರ್ತೀವಿ. ಹಾಗೆ ಪ್ರತಿ ಮಾಸದಲ್ಲೂ ಕೂಡ ಏಕಾದಶಿ ಬರುತ್ತೆ, ದ್ವಾದಶಿ ಬರುತ್ತೆ, ಮತ್ತು ಸೃಷ್ಟಿ ಬರುತ್ತೆ, ಸಂಕಷ್ಟಹರ ಚತುರ್ಥಿ ಬರುತ್ತೆ. ಹಾಗೆ ಏಕಾದಶಿ ಬಂದಾಗ ಹೇಗೆ ಶ್ರೀ ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡ್ತೀವೋ, ಷಷ್ಠಿ ಬಂದಾಗ ಸುಬ್ರಹ್ಮಣ್ಯೇಶ್ವರನ ಆರಾಧನೆಯನ್ನು ಮಾಡ್ತೀವೋ, ಸಂಕಷ್ಟಹರ ಚತುರ್ಥಿ ಬಂದಾಗ ಗಣಪನ ಆರಾಧನೆಯನ್ನು ಮಾಡ್ತೀವೋ, ಅದೇ ರೀತಿ ಶಿವನ ಆರಾಧನೆಯನ್ನು ಮಾಡಲಿಕ್ಕೆ ಅಂತಲೇ ಪ್ರತಿ ಮಾಸದಲ್ಲೂ ಕೂಡ ಒಂದು ದಿನ ಮಾಸ ಶಿವರಾತ್ರಿ ಅಂತ ಹೇಳಿ ಬರುತ್ತೆ. ಇವಾಗ ವೈಕುಂಠ ಏಕಾದಶಿಯನ್ನು ಹೇಗೆ ನಾವು ಬಹಳ ದೊಡ್ಡ ಮಟ್ಟದಲ್ಲಿ ಆಚರಣೆಯನ್ನು ಮಾಡ್ತೀವೋ, ವೈಕುಂಠ ದ್ವಾರವನ್ನು ತೆರೆದು ಭಗವಂತನ ಆರಾಧನೆಯನ್ನು ಸಲ್ಲಿಸ್ತೀವೋ, ಅದೇ ರೀತಿ ಪ್ರತಿ ಮಾಸದಲ್ಲಿ ಬರ್ತಕ್ಕಂಥ ಏಕಾದಶಿಯನ್ನು ಅಷ್ಟೇ ವೈಶಿಷ್ಟ್ಯತೆಯಿಂದ ಉಪವಾಸವಿದ್ದು ನಾವು ಭಗವಂತನ ಆರಾಧನೆಯನ್ನು ಸಲ್ಲಿಸ್ತೀವಿ. ಆದರೆ ವೈಕುಂಠ ಏಕಾದಶಿ ದಿನ ಮಾತ್ರ ನಾವು ವೈಕುಂಠ ದ್ವಾರವನ್ನು ಓಪನ್ ಮಾಡ್ತೀವಿ, ವೈಕುಂಠ ದ್ವಾರದ ದರ್ಶನವನ್ನು ಮಾಡ್ತೀವಿ ಹೊರತಾಗಿ ಪ್ರತಿ ಬಾರಿ ಇರ್ತಕ್ಕಂಥ ಏಕಾದಶಿ ಎಂದು ನಾವು ವೈಕುಂಠ ದ್ವಾರ ಓಪನ್ ಮಾಡ್ತಕ್ಕಂಥದ್ದಾಗಲಿ ದರ್ಶನ ಮಾಡ್ತಕ್ಕಂಥದ್ದಾಗಲಿ ಮಾಡೋದಿಲ್ಲ. ಅದೇ ರೀತಿ ಮಹಾಶಿವರಾತ್ರಿ ಬೇರೆ, ಮಾಸ ಶಿವರಾತ್ರಿ ಬೇರೆ. ಮಹಾಶಿವರಾತ್ರಿ ಅಂತಂದರೆ ವರ್ಷಕ್ಕೆ ಒಂದಾವರ್ತಿ ಬರ್ತಕ್ಕಂಥದ್ದು, ಮಾಸ ಶಿವರಾತ್ರಿ ಅಂದರೆ ತಿಂಗಳಿಗೊಂದ್ಸತಿ ಬರ್ತಕ್ಕಂಥದ್ದು. ಹಾಗಾಗಿ ಪ್ರತಿ ಮಾಸದಲ್ಲೂ ಕೂಡ ಬರ್ತಕ್ಕಂಥ ಈ ಒಂದು ಮಾಸ ಶಿವರಾತ್ರಿಯನ್ನು ನಾವು ಶ್ರದ್ಧಾಭಕ್ತಿಯಿಂದ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಇರುತ್ತೆ, ಭಗವಂತನ ಪೂಜಾನುಷ್ಠಾನವನ್ನು ಸಲ್ಲಿಸ್ತಕ್ಕಂಥದ್ದಿರುತ್ತೆ. ಹಾಗಾಗಿ ಈ ಒಂದು ಮಾಸದಲ್ಲಿ ಬಂದಿರತಕ್ಕಂಥ ಈ ಒಂದು ಮಾಸ ಶಿವರಾತ್ರಿಯನ್ನು ಪರಮೇಶ್ವರನ ಅನುಗ್ರಹದಿಂದ ಮತ್ತು ಶ್ರೀ ವಿಷ್ಣು ಪರಮಾತ್ಮನ ಅನುಗ್ರಹದಿಂದ ನಮ್ಮ ಇಷ್ಟಾರ್ಥಗಳೆಲ್ಲವನ್ನೂ ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ಳೋಣ. ಸಮಯದ ಅಭಾವ ಸಾಕಷ್ಟು ಇದೆ, ರಾಶಿ ಫಲಗಳನ್ನು ಕೂಡ ತಿಳ್ಕೊಳ್ಬೇಕು. ಹಾಗಾಗಿ ಈಗ ರಾಶಿ ಫಲಗಳನ್ನು ಕೂಡ ಪ್ರಾರಂಭ ಮಾಡ್ತಕ್ಕಂಥ ಸಮಯ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಒಂದು ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ.
ಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತನ್ನು ತಿಳಿಸೋದಾದರೆ, ಮಾತನಾಡ್ತಕ್ಕಂಥ ವನಸಿರಿ ನೀಡ್ತಾ ಇರ್ತಕ್ಕಂಥ ಒಂದು ಮಾರ್ಗದರ್ಶನವನ್ನು ನಾವು ಗಮನಿಸಿ ತಿಳಿಸೋದಾದರೆ ಎಲ್ಲೋ ಒಂದು ಕಡೆ ಮೌನ ತಾಳಿರ್ತಕ್ಕಂಥದ್ದಿದೆ. ಮಾತನಾಡ್ತಕ್ಕಂಥ ವನಸಿರಿ ಒಂದು ಬಲಭಾಗದಲ್ಲೂ ಕೂಡ ಅದರ ಚಲನವನವನ್ನು ನಮಗೆ ಸೃಷ್ಟಿ ಮಾಡ್ತಾ ಇಲ್ಲ, ಎಡಭಾಗದಲ್ಲೂ ಅದರ ಚಲನವನವನ್ನು ಸೃಷ್ಟಿ ಮಾಡ್ತಾ ಇಲ್ಲ, ಆದರೆ ತಲೆ ಎತ್ತಿ ನಿಂತಿರ್ತಕ್ಕಂಥದ್ದಿದೆ. ಇದೊಂದನ್ನು ನಾವು ಗಮನಿಸ್ಬೋದು. ಈ ಒಂದು ರೀತಿ ಇರತಕ್ಕಂಥ ಮಾರ್ಗದರ್ಶನವನ್ನು ತಿಳಿಸ್ತಾ ಇರ್ತಕ್ಕಂಥ ಮಾತನಾಡ್ತಕ್ಕಂಥ ವನಸಿರಿ ಇದನ್ನು ನಾವು ನಂಬಿ ಮುಂದುವರಿಯೋದಾದರೆ ಇದರ ಒಂದು ಸೂಚನೆ ತಿಳಿಸ್ತಾ ಇರ್ತಕ್ಕಂಥದ್ದು ಇವತ್ತಿನ ದಿವಸ ಸಿಂಹರಾಶಿನಲ್ಲಿರ್ತಕ್ಕಂಥರ ಭವಿಷ್ಯತ್ತು ಹೇಗಿದೆ ಅಂತಂದರೆ, ತಾವು ಎಲ್ಲ ರೀತಿ ಇರ್ತಕ್ಕಂಥ ಆಲೋಚನೆಗಳನ್ನು ಕೂಡ ಮಾಡ್ತಾ ಇದ್ದೀರಿ. ಏನಪ್ಪ ಅಂತಂದರೆ, ಅಸಾಧ್ಯವಾದ್ದನ್ನೂ ಕೂಡ ನಾನು ಸಾಧನೆ ಪಡಿಸ್ಕೊಳ್ತೀನಿ ಎಂಬತಕ್ಕಂಥ ಒಂದು ನಂಬಿಕೆ ನಿಮ್ಮಲ್ಲಿದೆ, ಆಸಕ್ತಿನೂ ನಿಮ್ಮಲ್ಲಿದೆ. ನಾನು ಕೆಲಸವನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು ಎಂಬತಕ್ಕಂಥ ಒಂದು ಛಲ ನಿಮ್ಮಲ್ಲಿದೆ. ಆದರೆ ನಿಮ್ಮ ಸೋಂಬೇರ್ತನ ತಾವು ಕೂತಿರ್ತಕ್ಕಂಥ ಜಾಗದಲ್ಲೇ ಕೂಡಿಸಿರ್ತಕ್ಕಂಥದ್ದಿದೆ. ಅದರ ಜೊತೆಗೆ ಕಂತಕ್ಕಿದ ಬಂಕೆ ಅನ್ನೋ ರೀತಿ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳನ್ನು ಕೂಡ ಎದುರಾಗಿರ್ತಕ್ಕಂಥದ್ದಿದೆ. ಅತಿಯಾದ ಸುಸ್ತು ನಿಮ್ಮನ್ನು ಬಾಧಿಸ್ತಾ ಇರ್ತಕ್ಕಂಥದ್ದಿದೆ. ಇವತ್ತಿನ ಸಿಂಹರಾಶಿನಲ್ಲಿರ್ತಕ್ಕಂಥವ್ರು ಆ ಸುಸ್ತನ್ನು ಹೋಗಲಾಡಿಸ್ಬೇಕು. ಅದರ ಜೊತೆಗೆ ಸ್ವಲ್ಪ ಕೈಕಾಲುಗಳು ಕೂಡ ನೋವು ಬರ್ತಾ ಇರ್ತಕ್ಕಂಥದ್ದಿದೆ. ಮನಸ್ಸಿಗೆ ನೆಮ್ಮದಿ ಏನೋ ಇದೆ, ನಾನು ಅದನ್ನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆರಾಮಾಗಿ ರೆಸ್ಟ್ ಮಾಡೋಣಪ್ಪ ಅಂತ ಒಂದು ಮನಸ್ಥಿತಿನೂ ಕೂಡ ಇದೆ. ಆದರೆ ಅದರ ಜೊತೆಗೆ ಏನು ಮನಸ್ಸಲ್ಲಿದೆ ಕೆಲಸಗಳು ಅದನ್ನು ಕಾರ್ಯಸಿದ್ಧಿ ಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಕಿಚ್ಚು ನಿಮ್ಮಲ್ಲಿದೆ. ಎಲ್ಲವೂ ಇದೆ, ಆದರೆ ನಿಮ್ಮ ಸೋಂಬೇರ್ತನ ನಿಮ್ಮನ್ನು ಏನು ಕೂಡ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಹಾಗಾಗಿ ಆ ಸೋಂಬೇರ್ತನನ ದೂರ ಮಾಡ್ಕೊಳ್ಬೇಕು, ಆ ಸುಸ್ತನ್ನು ಹೋಗಲಾಡಿಸ್ಕೊಳ್ಬೇಕು ಅಂತಂದರೆ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂತಂದರೆ, ಒಂದು ಚೂರು ಬಿಸಿನೀರಿಗೆ ತಾವು ಒಂದು ಚೂರು ಮೆಣಸು, 2 ಲವಂಗ, ತುಳಸಿ ಮತ್ತು ದೊಡ್ಡಪತ್ರೆ ಸೊಪ್ಪು, ಮೆಣಸು, ಲವಂಗ, ತುಳಸಿ ಮತ್ತು ದೊಡ್ಡಪತ್ರೆ ಸೊಪ್ಪು ಇದಿಷ್ಟನ್ನು ಕೂಡ ನೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ನೀವು ಲಾಸ್ಟಲ್ಲಿ ಏನು ಮಾಡ್ತೀರಿ, ಆ ಲವಂಗನೂ ಬಿಟ್ಬಿಡಿ, ಎಲೆನ ಮಾತ್ರ ಹಾಗೆ ಚೆಲ್ಲಕ್ಕೆ ಹೋಗಬೇಡಿ. ಬಿಸಿನೀರನ್ನು ಸೇವನೆಯನ್ನು ಮಾಡೋದ್ರ ಜೊತೆಗೆ ಅದರಲ್ಲಿ ಕುದ್ದಿರ್ತಕ್ಕಂಥ ತುಳಸಿ ಎಲೆನ ಮತ್ತು ದೊಡ್ಡಪತ್ರೆ ಸೊಪ್ಪನ್ನ ತಾವು ಹಗ್ಗದು ಅದರಲ್ಲಿರ್ತಕ್ಕಂಥ ರಸನೂ ತೊಗೊಳ್ಬೇಕು ದೇಹಕ್ಕೆ. ಬರೀ ಬಿಸಿನೀರು ಮಾತ್ರ ಕುಡಿದ್ಬಿಟ್ಟು ಅದರಲ್ಲಿರ್ತಕ್ಕಂಥ ದ್ರವ್ಯಗಳನ್ನು ಆಚೆ ಚೆಲ್ತಕ್ಕಂಥದ್ದಲ್ಲ. ಇದನ್ನು ಮಾಡೋದ್ರಿಂದ ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿನೂ ಕೂಡ ಜಾಸ್ತಿ ಆಗುತ್ತೆ, ನಿಮ್ಮ ಸುಸ್ತು ದೂರ ಆಗುತ್ತೆ, ಜಾಯಿಂಟ್ಸ್ ಪೇಯ್ನ್ ಅನ್ನೋದು ಏನಿದೆ, ಕೈಕಾಲುಗಳು ಏನು ನೋವು ಬರ್ತಾ ಇದೆ ಅದೆಲ್ಲವೂ ಕೂಡ ದೂರ ಆಗುತ್ತೆ. ಮತ್ತು ದೇಹಕ್ಕೊಂಥರ ಒಂದು ರಿಫ್ರೆಶಿಂಗ್ ಫೀಲ್ ಅಂತಂದರೆ ಏನೋ ಒಂದು ರೀತಿ ಫ್ರೆಶ್ ಆಗಿರ್ತಕ್ಕಂಥದ್ದಾಗಲಿ, ಏನೋ ಒಂದು ರೀತಿ ದೇಹ ಹಗೂರ ಆಗ್ತಕ್ಕಂಥದ್ದಾಗಲಿ, ಆ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ನರಳ್ತಾ ಇರ್ತಕ್ಕಂಥವ್ರು ಅವ್ರಿಗೂ ಸ್ವಲ್ಪ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದಾಗಲಿ, ಇಂತಹ ಸಮಸ್ಯೆಗಳಿಂದ ದೂರ ಆಗ್ತೀರಿ. ಈ ಒಂದು ಹೆಲ್ದಿ ಡ್ರಿಂಕನ್ನು ಅಂತಂದರೆ ಈ ಒಂದು ಪಾನೀಯವನ್ನು ತಾವು ಸೇವನೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಇದು ಸಂಪೂರ್ಣವಾಗಿ ಆಯುರ್ವೇದವಾಗಿರೋ ಕಾರಣದಿಂದ ದೇಹಕ್ಕೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಅನ್ನೋದು ಇಲ್ಲವೇ ಇಲ್ಲ. ಬಿಸಿನೀರನ್ನು ಸೇವನೆ ಮಾಡೋದ್ರಿಂದ ಗಂಟಲು ನೋವು ಎದುರಾಗೋದಿಲ್ಲ. ಸಿಂಹರಾಶಿನಲ್ಲಿರ್ತಕ್ಕಂಥವ್ರು ಈ ಒಂದು ಕೆಲಸವನ್ನು ಮಾಡೋದ್ರಿಂದ ನೀವು ಅಂದುಕೊಂಡಿರ್ತಕ್ಕಂಥ ಕೆಲಸ ಏನಿದೆ ಅದನ್ನು 100ಕ್ಕೆ 100 ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ ನಿಸ್ಸಂದೇಹವಾಗಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ.
ಭವಿಷ್ಯತ್ತನ್ನು ತಿಳಿಸೋದಾದರೆ, ಮಾತನಾಡ್ತಕ್ಕಂಥ ಮನಸ್ಸರಿ ನೀಡ್ತಾ ಇರ್ತಕ್ಕಂಥದ್ದು ಮಾರ್ಗದರ್ಶನವನ್ನು ನಾವು ಗಮನಿಸಿ ತಿಳಿಸೋದಾದರೆ, ತುಲಾರಾಶಿನಲ್ಲಿರ್ತಕ್ಕಂಥವ್ರಿಗೆ ಸ್ಫುಟ ಇಟ್ಟ ಹಾಗೆ ಭಾಳ ಸ್ಪಷ್ಟಕರವಾದ ಮಾಹಿತಿಯನ್ನು ಕೊಡ್ತಾ ಇದೆ ನಮಗೇನಪ್ಪ ಮಾತನಾಡ್ತಕ್ಕಂಥ ಮನಸ್ಸರಿ. ಏನಪ್ಪ ಅಂತಂದರೆ, ಇವತ್ತಿನ ದಿವಸ ತುಲಾರಾಶಿನಲ್ಲಿರ್ತಕ್ಕಂಥವ್ರು ಮೊದಲು ನಿಮಗೆ ವಿಚಾರ ತಿಳಿಸ್ತಕ್ಕಂಥದ್ದು ಏನಪ್ಪ ಅಂತಂದರೆ, ತಾವು ಮಾಡದೇ ಇರತಕ್ಕಂಥ ತಪ್ಪಿನ ಆಪಾದನೆ ನಿಮ್ಮ ಮೇಲೆ ಬರ್ತಕ್ಕಂಥದ್ದು ಇರುತ್ತೆ. ಮೌನದಿಂದ ಇರತಕ್ಕಂಥದ್ದು ಬಹಳ ಉತ್ತಮ. ನೇರವಾಗಿ ಅದರ ಉತ್ತರವನ್ನು ನಮಗೆ ತಿಳಿಸ್ತಾ ಇರತಕ್ಕಂಥದ್ದಿದೆ. ಇವತ್ತಿನ ದಿವಸ ತಾವು ಎಷ್ಟು ಮೌನವಾಗಿ ಸಮಾಧಾನವಾಗಿ, ಪರಿಸ್ಥಿತಿ ಎಂಥದ್ದೇ ಇರಲಿ, ಸಮಸ್ಯೆಗಳು ಏನೇ ಇರಲಿ, ಭಗವಂತ ನಿನ್ನ ದಯೆ ಒಂದಿರಲಪ್ಪ ಭಗವಂತ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ ಎಲ್ಲವೂ ಕೂಡ ಭಗವಂತನ ಮೇಲೆ ಭಾರ ಹಾಕಿ ಸುಮ್ಮನೆ ಇದ್ಬಿಡಿ. ಮನಸ್ಸಿಗೆ ನೋವು ಉಂಟಾಗತ್ತೆ, ಸಮಸ್ಯೆಗಳೆದುರಾಗತ್ತೆ, ಮನಸ್ಸಿಗೆ ನೋವು ಉಂಟಾಗ್ತಕ್ಕಂಥ ಪರಿಸ್ಥಿತಿಯನ್ನು ಅನುಭವಿಸಬೇಕಾದ ಪರಿಸ್ಥಿತಿನೂ ಎದುರಾಗತ್ತೆ. ಮಾಡಿಲ್ದೇ ಇರತಕ್ಕಂಥ ತಪ್ಪಿನ ಆಪಾದನೆಯೂ ಕೂಡ ನಿಮ್ಮ ಮೇಲೆ ಬೀಳುತ್ತೆ. ಆದರೆ ಏನು ಗುರುಗಳೇ, ಬೀಳುತ್ತೆ ಅಂತ ಗೊತ್ತಿದ ಮೇಲೆ ನಾವು ಮಾತಾಡಿದ್ರೆ ಯಾಕೆ ಸುಮ್ಮನೆ ಕೂತ್ಕೋಬೇಕು, ಯಾಕೆ ನಮ್ಮ ಮೇಲೆ ಆಪಾದನೆಯನ್ನು ಒತ್ಕೊಳ್ಬೇಕು ಎಂಬತಕ್ಕಂಥ ವಿಚಾರವನ್ನು ತಾವು ನನ್ನ ಮುಂದೆ ಪ್ರಸ್ತಾಪ ಮಾಡ್ಬೋದು. ಆದರೆ ಒಂದು ವಿಚಾರ ಸ್ಪಷ್ಟೀಕರಿಸ್ತೀನಿ, ಕೆಲವೊಂದು ಸತಿ ನಿಮ್ಮ ಮೌನದ ಉತ್ತರ ಆ ಕ್ಷಣ ಬೀಸುವ ದೊಣ್ಣೆನ ತಪ್ಪಿಸ್ಕೊಳ್ಬೋದು. ಆದರೆ ಇವತ್ತಿನ ನಿಮ್ಮ ಮೌನ, ಈ ಮೌನ ನಾಳಿನ ದಿನ ಮಾತಾಡುತ್ತೆ. ನಾಳೆ ಅವರೇ ಅರ್ಥಕೊಳ್ತಾರೆ. ಯಾರು ನಿಮ್ಮ ಮೇಲೆ ಆಪಾದನೆಯನ್ನು ಒಪ್ಪಿಸ್ತಾ ಇದ್ದಾರೋ ಅವರ ಸತ್ಯವನ್ನು ಅವರೇ ಒಪ್ಕೊಂಡು ನಿಮ್ಮನ್ನು ಈ ಒಂದು ಸಂಕಷ್ಟದಿಂದ ದೂರ ಮಾಡ್ತಾರೆ. 10 ಜನರ ಮನಸ್ಸನ್ನು ಅವರೇ ಗೆಲ್ಲಿಸುವ ರೀತಿ ತಮಗೊಂದು ದಾರಿಯನ್ನು ಮಾಡಿಕೊಡ್ತಾರೆ. ಆದರೆ ಒಂದು ವೇಳೆ ಅದನ್ನು ಮೀರಿ ಇವತ್ತಿನ ದಿವಸ ತುಲಾರಾಶಿನಲ್ಲಿರ್ತಕ್ಕಂಥವ್ರು ನಿಮ್ಮ ಮನಸ್ಸಿನ ಅಸ್ತಿತ್ವವನ್ನು ಕಳ್ಕೊಂಡು, ತಾವು ಮನಸ್ಸಿನ ಮೇಲಿರ್ತಕ್ಕಂಥದ್ದು ತಾಳ್ಮೆಯನ್ನು ಕಳ್ಕೊಂಡು ಏನಾದರೂ ಮಾತಾಡ್ಬಿಟ್ರೋ ನೋಡಿ, ಮಾತು ಹಾಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು. ಹಾಗಾಗಿ ಒಂದು ಪರಿಹಾರದ ಮಾರ್ಗ ಇಲ್ಲಿ ಮೌನ. ನೆಮ್ಮದಿಯಾಗಿದ್ಬಿಡಿ, ತಲೆ ಕೆಡಿಸ್ಕೊಳ್ಬಿಡಿ. ಏನೇ ಬರಲಿ ಭಗವಂತನ ದಯೆ ಹೊಂದಿರಲಿ. ಯಾಕೆ ಅಂತಂದರೆ ನಾಳೆ ಸೂರ್ಯಗ್ರಹಣ ಇರೋದಿದೆ. ಈ ಸಮಯದಲ್ಲಿ ಗ್ರಹಗತಿಗಳ ಸ್ಥಾನ ಪಲ್ಲಟ ಆಗ್ತಕ್ಕಂಥದ್ದು ಇರುತ್ತೆ. ಗ್ರಹಗತಿಗಳಲ್ಲಿ ಒಂದು ಚೂರು ಹೆಚ್ಚು ಕಡಿಮೆ ಆದಾಗ್ಲೂ ಕೂಡ ಮನಸ್ಸಿನ ಮೇಲೆ ಪ್ರಭಾವ ಬೀರತಕ್ಕಂಥದ್ದು ಇರುತ್ತೆ. ಹಾಗಾಗಿ ಸ್ವಲ್ಪ ಸಮಾಧಾನವಾಗಿದ್ಬಿಡಿ ತುಲಾರಾಶಿನಲ್ಲಿರ್ತಕ್ಕಂಥವ್ರು. ತಾವು ಇವತ್ತಿನ ದಿವಸ ಪರಮೇಶ್ವರನ ಸಾನ್ನಿಧ್ಯದಲ್ಲಿ, ಇವತ್ತಿನ ದಿವಸ ತ್ರಿಕಾಲ ಅನುಷ್ಠಾನ ಇರುವ ಕಾರಣದಿಂದ ಅಭಿಷೇಕ ಎಲ್ಲಿ ನಡೀತಾ ಇರುತ್ತೋ ಶಿವನ ಸಾನ್ನಿಧ್ಯದಲ್ಲಿ ಅಲ್ಲಿ ಹೋಗಿ ಒಂದು 10 ನಿಮಿಷ ಭಗವಂತನ ಅಭಿಷೇಕವನ್ನು ದರ್ಶನ ಮಾಡ್ತಾ ಪ್ರಾರ್ಥನೆ ಮಾಡ್ತಾ ಕೂತ್ಕೊಳ್ಳಿ, ಸಾಕು. ಬೇರೆ ಏನು ಮಾಡಬೇಡಿ. ಮಿಕ್ಕಿದ್ದೆಲ್ಲ ಪರಮೇಶ್ವರನ ಅನುಗ್ರಹ, ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ.
ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನು ತಿಳಿಸೋದಾದರೆ, ಮಾತನಾಡ್ತಕ್ಕಂಥ ಮನಸ್ಸರಿ ನೀಡ್ತಾ ಇರ್ತಕ್ಕಂಥದ್ದು ಮಾರ್ಗದರ್ಶನ ಬಹಳ ಮಂದಗತಿಯಿಂದ ಸಾಕ್ತಾ ಇರ್ತಕ್ಕಂಥದ್ದಿದೆ. ಆದರೆ ಒಂದು ಖುಷಿ ಏನಪ್ಪ, ಒಂದು ಸ್ಟಾರ್ ಏನಪ್ಪ, ಬಲಭಾಗದಲ್ಲಿ ಅದರ ಚಲನವಲನ ಇದೆ. ಇದನ್ನು ಗಮನಿಸಿ ತಿಳಿಸೋದ್ರೆ ಇವತ್ತಿನ ದಿವಸ ಮಕರ ರಾಶಿನಲ್ಲಿರ್ತಕ್ಕಂಥವ್ರು ತಮಗೆ ಅಂದ್ಕೊಂಡಿರ್ತಕ್ಕಂಥ ಕೆಲಸವೇನೋ ಕಾರ್ಯಸಿದ್ಧಿ ಪಡಿಸ್ಕೊಳ್ತೀರಿ. ಭಗವಂತನ ಅನುಗ್ರಹ ನಿಮಗಿದೆ. ದೂರವಾರ ಪ್ರಯಾಣವನ್ನು ಮಾಡ್ತಕ್ಕಂಥದ್ದಾಗಲಿ, ಹಣಕಾಸಿನ ವಿಚಾರವಾಗಿ ಲೇವದೇವಿ ಮಾಡ್ತಕ್ಕಂಥದ್ದಾಗಲಿ, ಉದ್ಯೋಗ ಕ್ಷೇತ್ರದಲ್ಲಿರ್ತಕ್ಕಂಥವ್ರು, ವ್ಯಾಪಾರ ಮಾಡ್ತಾ ಇರ್ತಕ್ಕಂಥವ್ರು, ಅದರಲ್ಲೂ IT ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ಸಾಫ್ಟ್ವೇರ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ತಮ್ಮೆಲ್ಲರಿಗೂ ಕೂಡ ಇವತ್ತಿನ ದಿನದ ಭವಿಷ್ಯತ್ತು ಚೆನ್ನಾಗಿದೆ. ಇವತ್ತಿನ ದಿವಸ ಒಂದಿಷ್ಟು ಒಳ್ಳೆಯ ಮಾತುಗಳನ್ನು ಕೂಡ ಕೇಳ್ತಕ್ಕಂಥವ್ರು ಇರ್ತೀರಿ, ಒಂದಿಷ್ಟು ಸಿಹಿ ಸುದ್ದಿಯನ್ನು ಕೂಡ ಕೇಳ್ತಕ್ಕಂಥವ್ರು ಇರ್ತೀರಿ, ವ್ಯಾಪಾರದಲ್ಲಿ ಒಂದಿಷ್ಟು ಲಾಭವನ್ನು ಕಂಡುಕೊಳ್ತಕ್ಕಂಥವ್ರು ಇರ್ತೀರಿ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು. ಆದರೆ ಸ್ವಲ್ಪ ಬ್ಯಾಕ್ ಪೇನಿಂದ ನರಳತಕ್ಕಂಥವ್ರು ಇರ್ತೀರಿ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ತಾವು. ಆ ಬ್ಯಾಕ್ ಪೇನಿಂದ ನರಳತಕ್ಕಂಥ ಕಾರಣದಿಂದ, ಅದರಲ್ಲೂ ಈ ಸಾಫ್ಟ್ವೇರ್ ಕಂಪನಿನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ತಮ್ಮ ಕಷ್ಟಗಳಂತೂ ಹೇಳ್ತಿರೋದು. ಯಾಕೆ ಅಂತಂದರೆ ಒಂದೇ ಸಮ ಒಂದು ಜಾಗದಲ್ಲೇ ಕೂತ್ಕೊಂಡಿರ್ತೀರಿ, ಅಲ್ಲೇ ಕೆಲಸ ಮಾಡ್ತಾ ಇರಬೇಕು. ಅದರಿಂದ ಸ್ವಲ್ಪ ಕಣ್ಣಿನ ಮೇಲೂ ಪ್ರಭಾವ ಬೀರುತ್ತೆ, ಕಣ್ಣಿನ ನೋವು ಜಾಸ್ತಿ ಆಗುತ್ತೆ. ಎಷ್ಟೋ ಜನ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಕಣ್ಣು ನೋಡಬೇಕು, ಸಂಪೂರ್ಣ ಒಳಗೆ ಹೋಗ್ಬಿಟ್ಟಿರುತ್ತೆ. ಅವರ ಕಣ್ಣಿನ ಕೆಳಗಡೆ ಎಲ್ಲರಿಗೂ ಕೂಡ ಕಪ್ಪಗಾಗ್ಬಿಟ್ಟಿರುತ್ತೆ, ಪಾಪ ಡಾರ್ಕ್ ಸರ್ಕಲ್ಸ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಯಾಕೆ ಅಂತಂದರೆ ಇದೆಲ್ಲವೂ ಕೂಡ ನಾವು ಗಮನಿಸೋದ್ರಿಂದ ಒಂದಿಷ್ಟು ಆರೋಗ್ಯದ ಸಮಸ್ಯೆಗಳಿಂದನೂ ಕೂಡ ನರಳತಕ್ಕಂಥವ್ರು ಇರ್ತೀರಿ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು. ಇವತ್ತಿನ ದಿವಸ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥವ್ರು ತಮ್ಮ ಬಗ್ಗೆನೂ ಕೂಡ ಹೇಳಬೇಕು. ಯಾಕಂದರೆ ತಾವು ಕೂಡ ವ್ಯಾಪಾರ ಮಾಡ್ತಕ್ಕಂಥ ಜಾಗದಲ್ಲಿ ಎದ್ದು ಬಗ್ಗೆ ಮಾಡಬೇಕಾಗತ್ತೆ, ಸ್ವಲ್ಪ ಬ್ಯಾಕ್ ಪೇನಿನ ಸಮಸ್ಯೆ ಉಂಟಾಗುತ್ತೆ. ಹಾಗಾಗಿ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಉಪ್ಪಿನ ಶಾಖವನ್ನು ತೆಗೆದುಕೊಳ್ತಕ್ಕಂಥದ್ದು ಬಹಳ ಉತ್ತಮ, ಅದಷ್ಟೇ ಸಾಕು. ಅದನ್ನು ಬಿಟ್ಟು ತಾವು ಇನ್ನೇನೋ ಮಾತ್ರೆಗಳನ್ನ ತಗೊಳ್ಳುವಂಥದ್ದಾಗಲಿ, ಇನ್ನೇನೋ ಬೇರೆ ಔಷಧಿಗಳನ್ನು ಸ್ವೀಕರಿಸ್ತಕ್ಕಂಥದ್ದಾಗಲಿ ಬೇಡ. ಒಂದು ಚೂರು ನಮ್ಮದೇ ಆಗಿರ್ತಕ್ಕಂಥ ಒಂದು ಔಷಧಿ ಇದೆ, ಅಮೃತ ರತ್ನ. ಒಂದು ವೇಳೆ ತಮ್ಮ ಹತ್ರ ಇದ್ದರೆ ಅದನ್ನು ಉಪಯೋಗಿಸಿ. ಇಲ್ಲವಾದ ಕಾಲದಲ್ಲಿ ತಾವು ನೀಲಗಿರಿ ತೈಲ ಮತ್ತು ಪಚ್ಕರ್ಪುರ, ನೀಲಗಿರಿ ತೈಲ ಮತ್ತು ಪಚ್ಕರ್ಪುರ ಇದೆರಡನ್ನೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ತಗೊಳ್ಳಿ, ಜಾಸ್ತಿ ಬೇಡ. ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡು ನೀಲಗಿರಿ ತೈಲದ ಒಳಗಡೆ ಒಂದು ಚೂರು ಪಚ್ಕರ್ಪುರ ನಿಧಾನವಾಗಿ ಇಷ್ಟು ಅದರೊಳಗಡೆ ಉದುರಿಸಿ ಲೈಟಾಗಿ ಅದನ್ನು ಬಿಸಿ ಮಾಡಿ, ಅದನ್ನು ಹರಳೆಣ್ಣೆಯಲ್ಲಿ ಮಿಕ್ಸ್ ಮಾಡಿ, ಸ್ವಲ್ಪ ನಿಮ್ಮ ಸೊಂಟದ ಭಾಗಕ್ಕೆ ಒಂದು ಸ್ವಲ್ಪ ಮಸಾಜನ್ನು ಮಾಡಿ, ಮಾಲಿಷನ್ನು ಮಾಡಿ, ಆ ಜಾಗಕ್ಕೆ ಲೈಟಾಗಿ ಉಪ್ಪಿನ ಶಾಖವನ್ನು ಕೊಡಿ, ಸಾಕು. ಇಷ್ಟು ಮಾಡೋದ್ರಿಂದ ಇವತ್ತು ಒಂದು ದಿನ ಅಲ್ಲ, ಇನ್ನು ಮುಂದಿನ ದಿನಮಾನಗಳಲ್ಲೂ ಕೂಡ ಒಂದು ಸ್ವಲ್ಪ ಸೊಂಟ ನೋವು ಎದುರಾಗ್ತಕ್ಕಂಥದ್ದೆಲ್ಲವೂ ಕೂಡ ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ. ಈ ಒಂದು ಆಯುರ್ವೇದದ ಔಷಧಿಯನ್ನು ತಾವು ಮಾಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥವನ ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇರತಕ್ಕಂಥ ಭವಿಷ್ಯತ್ತನ್ನು ತಿಳಿಸೋದಾದರೆ, ಮಾತನಾಡ್ತಕ್ಕಂಥ ವನಸರಿ ನೀಡ್ತಾ ಇರತಕ್ಕಂಥ ಒಂದು ಮಾರ್ಗದರ್ಶನ ನಾವು ಗಮನಿಸಿ ತಿಳಿಸೋದಾದರೆ, ಶನಿ ಪರಮಾತ್ಮನ ಅನುಗ್ರಹ ನಿಮಗೆ ಬಹಳ ಮುಖ್ಯ ಅಂತಲೇ ಹೇಳ್ತೀನಿ. ನಾಳೆ ಸೂರ್ಯಗ್ರಹಣ. ಸೂರ್ಯನ ಪುತ್ರ ಶನಿ ಪರಮಾತ್ಮ, ಶನಿ ಪರಮಾತ್ಮನ ಅನುಗ್ರಹ ನಮಗೆಲ್ಲರಿಗೂ ಕೂಡ ಬೇಕಾಗಿರ್ತಕ್ಕಂಥದ್ದಿದೆ. ಹಾಗಾಗಿ ನಾಳೆ ಇರ್ತಕ್ಕಂಥ ಸೂರ್ಯಗ್ರಹಣದ ಒಂದಿಷ್ಟು ಸಮಸ್ಯೆಗಳು ಗ್ರಹಣದ ಇಂದಿನ ದಿನ ಮುಂದಿನ ದಿನವೂ ಕೂಡ ಸಮಸ್ಯೆಗಳು ಸಂಭವಿಸ್ತಕ್ಕಂಥದ್ದೇ. ಗ್ರಹಣದ ದಿನ ಎಷ್ಟು ಸಮಸ್ಯೆಗಳಿರುತ್ತೋ ಅದಕ್ಕೆ ಮೀರಿರ್ತಕ್ಕಂಥ ಸಮಸ್ಯೆಗಳು ಅದರ ಹಿಂದೆ ಮುಂದೆ. ಎಷ್ಟೋ ಜನರ ಮನೆಯಲ್ಲಿ ಹಿರಿಯರು ಇವತ್ತಿಗೂ ಕೂಡ ಹೇಳ್ತಾರೆ, ಅಮಾವಾಸ್ಯೆ ಹುಣ್ಣಿಮೆ ಹಿಂದೆ ಮುಂದೆ ದಿನನೇ ಸಮಸ್ಯೆಗಳು ಜಾಸ್ತಿ ಇರುತ್ತೆ, ಜೋಪಾನ ಅಂತ ಹೇಳಿ. ಹಾಗಾಗಿ ಈ ಗ್ರಹಣ ಕಾಲವಿದ್ದಾಗ ಮಾತ್ರ, ಅದರ ಹಿಂದಿನ ದಿನ ಮುಂದಿನ ದಿನ ಮಾತ್ರ ಬಹಳ ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದಿರುತ್ತೆ. ಹಾಗಾಗಿ ಇವತ್ತಿನ ದಿನ ಶನಿಗ್ರಹದ ಒಂದು ಅನುಗ್ರಹ, ಶನಿ ಪರಮಾತ್ಮನ ಅನುಗ್ರಹ ನಮಗೆ ಬೇಕಾಗಿರುವ ಕಾರಣದಿಂದ ಶನೇಶ್ವರನ ಕಾರಾಟದಿಂದ ನಾವು ತಪ್ಪಿಸ್ಕೊಳ್ಳಿಕ್ಕಿರ್ತಕ್ಕಂಥ ಏಕೈಕ ಮಾರ್ಗ ಅಂತಂದರೆ, ಏಕೈಕವಾಗಿರ್ತಕ್ಕಂಥ ಒಂದು ಉಪಯೋಗ ಆಗ್ತಕ್ಕಂಥದ್ದಾಗಲಿ, ಒಂದು ಅನುಷ್ಠಾನವನ್ನು ಮಾಡ್ಕೊಳ್ತಕ್ಕಂಥದ್ದಾಗಲಿ, ಭಗವಂತನ ಕೃಪಾಶೀರ್ವಾದದಿಂದ ಒಂದಿಷ್ಟು ನೆಮ್ಮದಿಯನ್ನು ನಾವು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದಾಗಲಿ ಒಂದು ಮಾರ್ಗ ಇದೆ ಅಂತಂದರೆ ಅದು ಹನುಮ ಮಾತ್ರ. ರುದ್ರ ವೀರ್ಯ ಸಮನ್ವಿತಾಯೈ ನಮಃ. ಪರಮೇಶ್ವರನ ಅನುಗ್ರಹದಿಂದ ಜನಿಸಿರ್ತಕ್ಕಂಥವನು ನಮ್ಮ ಹನುಮ. ಅದರಲ್ಲೂ ಇವತ್ತಿನ ಸಹ ನೋಡಿ, ಮಾಸ ಶಿವರಾತ್ರಿ, ಇದಿಲ್ಲಿ ಎಂಥ ಅದ್ಭುತ. ನಾಳೆ ಇರ್ತಕ್ಕಂಥ ಸೂರ್ಯಗ್ರಹಣ, ಸೂರ್ಯನ ಪುತ್ರ ಶನಿ ಪರಮಾತ್ಮನ ಅನುಗ್ರಹ ನಮಗೆ ಬೇಕಾಗಿದೆ. ಆತನ ಕಾರಾಟದಿಂದ ತಪ್ಪಿಸ್ಕೊಳ್ಬೇಕು. ಮಾಸ ಶಿವರಾತ್ರಿ, ಶಿವನ ಒಂದು ಅನುಗ್ರಹದಿಂದ ಜನಿಸಿರ್ತಕ್ಕಂಥವನು ಹನುಮನ ಅನುಗ್ರಹ ನಮಗೆ ಬೇಕಾಗಿದೆ. ಹನುಮನ ಪ್ರಾರ್ಥನೆಯನ್ನು ಯಾರು ಇವತ್ತಿನ ಸಹ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ತಾವು ಪಡ್ಕೊಳ್ತೀರೋ, ಶನಿ ಪರಮಾತ್ಮನ ಕರಾಟದಿಂದ ಆದಷ್ಟು ಬೇಗ ತಪ್ಪಿಸ್ಕೊಳ್ತಕ್ಕಂಥವ್ರು ಇರ್ತೀರಿ. ಹಾಗಾಗಿ ಇವತ್ತಿನ ದಿವಸ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ತಾವು ನಿಮ್ಮ ವಾಸ್ತುಗೃಹದ ದಕ್ಷಿಣ ದಿಕ್ಕಿನಲ್ಲಿರ್ತಕ್ಕಂಥ ಹನುಮನ ದೇವಸ್ಥಾನ ಯಾವುದಿದೆ,
ನಿಮ್ಮ ವಾಸ್ತುಗೃಹದ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಯಾವುದಾದ್ರೂ ಹನುಮನ ಸಾನ್ನಿಧ್ಯಕ್ಕೆ ಹೋಗಿ ಒಂದು ಚೂರು ಬೆಣ್ಣೆ ಮತ್ತು ಒಂದು ಚೂರು ಕೇಸರಿ, ಬೆಣ್ಣೆ ಮತ್ತು ಕೇಸರಿ, ಈ ಬೆಣ್ಣೆನಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಎರಡು ರೀತಿ ಬಂದಿದೆ, ಒಂದು ಸಾಲ್ಟೆಡ್ ಅನ್ಸಾಲ್ಟೆಡ್ ಅಂತ ಹೇಳಿ. ಆ ಉಪ್ಪಿರ್ತಕ್ಕಂಥ ಬೆಣ್ಣೆಯನ್ನು ಕೊಡ್ತಕ್ಕಂಥದ್ದು ಬೇಡ. ಸಂಪೂರ್ಣವಾಗಿ ಪ್ಯೂರ್ ಬೆಣ್ಣೆಯನ್ನು ಭಗವಂತನ ಸಾನ್ನಿಧ್ಯಕ್ಕೆ ಕೊಟ್ಟು ಬರ್ತಕ್ಕಂಥದ್ದು ಬಹಳ ಉತ್ತಮ. ಜೊತೆಯಲ್ಲಿ ಒಂಚೂರು ಕೇಸರಿಯನ್ನು ಕೂಡ ಕೊಟ್ಟು ಬನ್ನಿ, ಒಳ್ಳೆಯದಾಗಲಿ, ಶುಭವಾಗಲಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸೂರ್ಯ ಪರಮಾತ್ಮನ ಸಂಪೂರ್ಣ ಕೃಪಾಶೀರ್ವಾದನೂ ಕೂಡ ಇರಲಿ. ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡತಕ್ಕಂಥ ಮನಸ್ಸಿರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿನ ನಿಮ್ಮ ಭವಿಷ್ಯತ್ತು ಬಹಳ ಚೆನ್ನಾಗಿದೆ. ಮಾತನಾಡ್ತಕ್ಕಂಥ ಮನಸ್ಸಿರಿ ನೀಡ್ತಾ ಇರತಕ್ಕಂಥದ್ದು ಮಾರ್ಗದರ್ಶನ, ಅದರ ಚಲನವಲನ ಎಲ್ಲವನ್ನು ಕೂಡ ಗಮನಿಸಿ ತಿಳಿಸೋದಾದರೆ, ಬಲಭಾಗದಲ್ಲಿ ಅದರ ಚಲನವಲನಿದೆ, ಅದರ ತಲೆಯನ್ನು ಮಧ್ಯಭಾಗದಲ್ಲಿ ಅದರ ಚಲನವನ್ನು ಸೃಷ್ಟಿ ಮಾಡುತ್ತಿರುವ ಕಾರಣದಿಂದ ಅಷ್ಟಾಗಿ ಭಯಭೀತರಾಗ್ತಕ್ಕಂಥದ್ದು ಬೇಡ, ಗಾಬರಿ ಆಗ್ತಕ್ಕಂಥದ್ದು ಬೇಡ. ಆದರೆ ಇವತ್ತಿನ ದಿವಸ ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಗಾಬರಿ ಆಗ್ತಾ ಇರ್ತೀರಿ. ಆ ಗಾಬರಿ ನಿಮ್ಮಲ್ಲಿ ಬೇಡ, ಭಯ ಉಂಟಾಗತ್ತೆ. ಆ ಭಯವನ್ನು ಹೋಗಲಾಡಿಸಿ. ಏನಾದ್ರೂ ಕೂಡ ಎಂಥ ಬೆಟ್ಟದಷ್ಟು ಸಮಸ್ಯೆ ಬರಲಿ, ಮಂಜಿನ ಗಡ್ಡೆ ಹಾಗೆ ಕರಗು ಹೋಗುತ್ತೆ. ಯೋಚನೆ ಮಾಡಬೇಡಿ, ಆದರೆ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಮಾತ್ರ ಬಿಡಬೇಡಿ. ಮೀನರಾಶಿನಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ವಾಸ್ತುಗೃಹದಲ್ಲಿ ನಿಮ್ಮ ತಂದೆಯ ತಾಯಿಯ ಪಾದರವಿಂದಗಳನ್ನು ನಮಸ್ಕರಿಸ್ತಕ್ಕಂಥದ್ದು ಬಹಳ ಉತ್ತಮ. ಅವರನ್ನು ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಜಗತ ಪಿತರಂ ಒಂದೇ ಪಾರ್ವತಿ ಪರಮೇಶ್ವರು. ಆ ಪಾರ್ವತಿ ಪರಮೇಶ್ವರರು ಜಗತ್ತಿಗೆ ಹೇಗೆ ಪಿತಾಮಹರೋ, ಅದೇ ರೀತಿ ನಮ್ಮ ತಂದೆಯ ತಾಯಿನೇ ನಮಗೆ ಬಹಳ ದೊಡ್ಡವರು. ಇಡೀ ಜಗತ್ತಿಗೆ ತಂದೆಯ ತಾಯಿ ಪಾರ್ವತಿ ಪರಮೇಶ್ವರರು. ನನ್ನ ಜಗತ್ತಿಗೆ ತಂದೆ ತಾಯಿ ಯಾರು? ನನಗೆ ಜನ್ಮ ನೀಡಿರ್ತಕ್ಕಂಥ ನನ್ನ ತಂದೆ ತಾಯಿ. ಅವರನ್ನು ನಾವು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿದರೆ ಪಾರ್ವತಿ ಪರಮೇಶ್ವರರ ಅನುಗ್ರಹ ಆಟೋಮೆಟಿಕ್ಕಾಗಿ ನಮಗೆ ಸಿಗುತ್ತೆ. ಹಾಗಾಗಿ ನಮ್ಮ ತಂದೆಯ ತಾಯಿಯನ್ನು ಮೊದಲನೇದಾಗಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು, ಅವರ ಪಾದರವಿಂದಗಳನ್ನು ನಾವು ನಮಸ್ಕರಿಸಬೇಕು. ಅದಾದ ಮೇಲೆ ಮೀನರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನು ತಿಳಿಸೋದಾದರೆ ಬಹಳ ಚೆನ್ನಾಗಿದೆ. ಆದರೆ ಸ್ವಲ್ಪ ಕುಟುಂಬದವ್ರ ಜೊತೆ ಬೆರೀತಕ್ಕಂಥದ್ದನ್ನು ಕಲ್ತ್ಕೊಳ್ಳಿ. ಮೀನರಾಶಿನಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಎಲ್ಲೋ ಒಂದು ಕಡೆ ಸ್ವಲ್ಪ ನಾನು ನಂದು ಅನ್ನೋ ಒಂದು ಮನೋಭಾವದಿಂದ ಕುಟುಂಬವನ್ನು ಬಿಟ್ಟು ಸ್ವಲ್ಪ ಆಚೆ ಬರತಕ್ಕಂಥವ್ರು ಇರ್ತೀರಿ. ಆ ಪರಿಸ್ಥಿತಿನೂ ಕೂಡ ಎದುರಾಗುತ್ತೆ. ಆದರೆ ಎಂಥ ಪರಿಸ್ಥಿತಿ ಬಂದ್ರೂ ಕೂಡ ಕುಟುಂಬದವ್ರ ಜೊತೆಯಲ್ಲಿ ಇಟ್ಕೊಳ್ತಕ್ಕಂಥದ್ದೇ ಬಹಳ ಉತ್ತಮ. ಕುಟುಂಬದವ್ರನ್ನ ಬಿಟ್ಟು ಬರಬೇಡಿ. ಕುಟುಂಬ ಅಂತಂದರೆ ಯಾರು? ನಿಮಗೆ ಬೇಡವಾಗಿರ್ತಕ್ಕಂಥ ಒಂದಿಷ್ಟು ಸಂಬಂಧಗಳಲ್ಲ, ನಿಮ್ಮ ತಂದೆ ತಾಯಿ, ಮದುವೆ ಆಗಿರತಕ್ಕಂಥವ್ರು, ನಿಮ್ಮ ಮಡದಿ, ನಿಮ್ಮ ಮಕ್ಕಳು, ತಾವು, ಇದು ನಿಮ್ಮ ಕುಟುಂಬ. ಈ ನಿಮ್ಮ ಕುಟುಂಬವನ್ನು ತಾವು ಚೆನ್ನಾಗಿ ನೋಡಿಕೊಂಡು ಅವರನ್ನು ನೀವು ಜೊತೆಲಿ ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಈ ಒಂದು ವಿಚಾರವನ್ನು ತಾವು ಮನಸ್ಸಲ್ಲಿ ಇಟ್ಕೊಂಡು ಮುಂದುವರೆದಿದ್ದೆ ಆದರೆ ಎಲ್ಲವೂ ಕೂಡ ಸುಖಮಯವಾಗಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರತಕ್ಕಂಥ ಫಲಾಫಲಗಳನ್ನು ತಿಳಿಸ್ಕೊಟ್ಟಿದ್ದೇನೆ. ನಾಳೆ ಸೂರ್ಯಗ್ರಹಣ. ಮರೀದಿರ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಿಸಿ. ನಾಳೆ ಬಹಳ ಅದ್ಭುತವಾಗಿರತಕ್ಕಂಥ ತಂತ್ರಸಾರವನ್ನು ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡೋರಿದ್ದಾರೆ. ಈ ಒಂದು ವಿಚಾರವನ್ನು ತಿಳಿಸ್ತಾ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ಬಹಳ ಪರಮ ಪವಿತ್ರ ಒಂದಿಷ್ಟು ಅವಘಡಗಳೆಲ್ಲವೂ ಕೂಡ ದೂರ ಆಗಬೇಕು. ಸಕಾಲಕ್ಕೆ ಮಳೆ ಬೆಳೆ ಎಲ್ಲವೂ ಕೂಡ ಅಭಿವೃದ್ಧಿ ಆಗಬೇಕು. ಯಾಕಂದರೆ ಮಳೆ ಎಲ್ಲೆಲ್ಲೂ ಕೂಡ ಬಹಳ ಕಡಿಮೆ ಇದೆ. ಹಾಗಾಗಿ ಪರಮೇಶ್ವರನಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಾರ್ಥನೆ, ಅದರಲ್ಲೂ ಬಹಳ ಪ್ರೀತಿಯಿಂದ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಪ್ರತಿ ಬಾರಿ ಒಂದು ಕೂಗೇನಪ್ಪ ಅಂತಂದರೆ ರೈತರಿಗಾಗಿ, ಯೋಧರಿಗಾಗಿ. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ರೈತರಿಗೆ ಸಂಕಷ್ಟ ಜಾಸ್ತಿ ಆಗಿದೆ. ಯಾಕೆಂತಂದರೆ ಅವರು ಬೆಳೆದಿರ್ತಕ್ಕಂಥ ಬೆಳೆಗೆ ಸರಿಯಾದ ರೀತಿ ಇರತಕ್ಕಂಥ ಒಂದು ಮೌಲ್ಯ ಸಿಗ್ತಾ ಇಲ್ಲ. ಅದರಲ್ಲೂ ಮತ್ತೊಂದು ಪ್ರತ್ಯೇಕವಾಗಿ ತಿಳಿಸೋದಾದರೆ ಮಳೆನೇ ಇಲ್ಲ, ಸಾಕಷ್ಟು ಕಡೆ ನೀರಿನ ಅಭಾವ ಜಾಸ್ತಿ ಆಗಿದೆ. ಹಾಗಾಗಿ ಈ ಬಾರಿ ಪರಮೇಶ್ವರನಲ್ಲಿ ಒಂದು ಪ್ರಾರ್ಥನೆ ಏನಪ್ಪ ಅಂತಂದರೆ, ತನ್ನ ತಲೆ ಮೇಲಿರ್ತಕ್ಕಂಥ ಗಂಗೆ ತಾಯಿಯನ್ನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಆದಷ್ಟು ಬೇಗ ದರೆಗಿಳಿದು ಬಾಮ್ಮ ನಿನ್ನ ಅನುಗ್ರಹ ಆಗಬೇಕು ಅಂತ ಹೇಳಿ ಈ ಬಾರಿ ಶಿವರಾತ್ರಿ ಎಂದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸಂಕಲ್ಪವನ್ನು ಮಾಡ್ತಾ ಇದ್ದೇವೆ. ಲೋಕ ಕಲ್ಯಾಣಾರ್ಥವಾಗಿರ್ತಕ್ಕಂಥ ಈ ಒಂದು ಸಂಕಲ್ಪ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ
ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶಿವರಾತ್ರಿಯ ವಿಶೇಷ ಬಹಳ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಅಂತಲೇ ಹೇಳ್ಬೋದು. ಈ ಒಂದು ಸಾನ್ನಿಧ್ಯದಲ್ಲಿ ಭಗವಂತನ ಪೂಜಾನುಷ್ಠಾನವನ್ನು ಮಾಡ್ತಾ ಇರತಕ್ಕಂಥದ್ದಾಗಲಿ, ಈ ಒಂದು ಜಾಗದಲ್ಲಿ ನಿಂತು ಓಂ ನಮಃ ಶಿವಾಯ ಎಂಬತಕ್ಕಂಥ ಆ ಒಂದು ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡತಕ್ಕಂಥದ್ದಾಗಲಿ, ಆ ಮಂತ್ರದಲ್ಲಿರ್ತಕ್ಕಂಥ ಶಕ್ತಿಯ ನಿಜವಾದ ಅರಿವು ನಾವಿಲ್ಲಿ ಅರ್ಥಕೊಳ್ಬೋದು ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಈ ದೇವಸ್ಥಾನದಲ್ಲಿರ್ತಕ್ಕಂಥ ಒಂದು ವೈಬ್ರೇಷನ್ ಆಗಿರ್ಬೋದು, ಈಗ ನಾನು ಮಾತಾಡ್ತಾ ಇರತಕ್ಕಂಥ ಧ್ವನಿ ತಮಗೆ ಕೇಳಿಸ್ತಾ ಇರತಕ್ಕಂಥ ರೀತಿನೇ ಬೇರೆ ರೀತಿ ಇದೆ. ಹಾಗಾಗಿ ಅದು ಒಂದು ಶಕ್ತಿ ಆದರೆ ಈ ದೇವಸ್ಥಾನದಲ್ಲಿರತಕ್ಕಂಥ ಆ ಒಂದು ಕಲಾಕೃತಿಗಳನ್ನು ತಾವೆಲ್ಲರೂ ಕೂಡ ದರ್ಶನವನ್ನು ಮಾಡಲೇಬೇಕು. ಯಾವ ದೇವಸ್ಥಾನದ ಬಗ್ಗೆ ಗುರುಜಿ ಮಾತಾಡ್ತಾ ಇದ್ದಾರೆ ಇವತ್ತಿನ ತಾವು ಕೇಳ್ಬೋದು. ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಇದು. ಈ ಒಂದು ದೇವಸ್ಥಾನ ಇರತಕ್ಕಂಥದ್ದು ಮೇಲುಕೋಟೆಯ ಬಳಿ. ಈ ಒಂದು ದೇವಸ್ಥಾನಕ್ಕೆ ಸಾಕಷ್ಟು ದೊಡ್ಡ ಮಟ್ಟದ ಇತಿಹಾಸನೇ ಇರತಕ್ಕಂಥದ್ದಿದೆ. ಈಗಾಗಲೇ ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ಶಿವರಾತ್ರಿ ಆಚರಣೆಗಳೆಲ್ಲವನ್ನೂ ಕೂಡ ನಿರಂತರವಾಗಿ ನೆರವೇರಿಸಿಕೊಂಡು ಬರ್ತಾ ಇನ್ನು ಇಲ್ಲಿ ಭಗವಂತನ ಒಂದು ದೇವಸ್ಥಾನವನ್ನು ಕಂಡ್ವಿ. ಭಗವಂತನ ಆ ಒಂದು ದೇವಸ್ಥಾನದ ಆವರಣ ಆಗಿರ್ಬೋದು, ಭಗವಂತನ ದೇವಸ್ಥಾನ ಆಗಿರ್ಬೋದು, ಬಹಳ ಪುರಾಣ ಪ್ರಸಿದ್ಧ ಕ್ಷೇತ್ರ ಅಂತಲೇ ಹೇಳ್ಬೋದು. ಈ ಒಂದು ಸಾನ್ನಿಧ್ಯ ಒಂದೆರಡು ದಿನಮಾನಗಳಿಂದ ಪೂಜಾನುಷ್ಠಾನಗಳು ನೆರವೇರ್ಕೊಂಡು ಬರ್ತಾ ಇರತಕ್ಕಂಥದ್ದಲ್ಲ. ಈ ಒಂದು ದೇವಸ್ಥಾನದ ಕಲಾಕೃತಿಗಳಾಗಿರ್ಬೋದು, ಈ ಒಂದು ದೇವಸ್ಥಾನದ ಆವರಣ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ದೇವಸ್ಥಾನದಲ್ಲಿರ್ತಕ್ಕಂಥ ಕಂಬಗಳಾಗಿರ್ಬೋದು, ಇದೆಲ್ಲವನ್ನೂ ಕೂಡ ನಾವು ಗಮನಿಸಿದಾಗ ನಮಗೂ ಒಂದು ವಿಚಾರವಂತೂ ಅರ್ಥ ಆಗುತ್ತೆ. ಏನಪ್ಪ ಅಂತಂದರೆ ಇದು ಒಂದೆರಡು ವರ್ಷದ ಇತಿಹಾಸ ಇರತಕ್ಕಂಥದ್ದಲ್ಲ, ಸಾವಿರಾರು ವರ್ಷ ಇತಿಹಾಸಗಳಿರ್ತಕ್ಕಂಥದ್ದು. ವಿಚಲನಗರ ಅಂತ ಹೇಳಿ, ವಿಚಲಪಟ್ಟಣ ಅಂತ ಹೇಳಿ, ಈ ಒಂದು ಪಟ್ಟಣದ ರಾಜರು ಈ ಒಂದು ದೇವಸ್ಥಾನದ ಪ್ರತಿಷ್ಠಾಪನೆಯನ್ನು ಮಾಡಿರ್ತಕ್ಕಂಥದ್ದು. ಸಾವಿರಾರು ವರ್ಷಗಳಿಂದಲೂ ಕೂಡ ನಿರಂತರವಾಗಿ ನಿರ್ಘಳವಾಗಿ ಶ್ರದ್ಧಾಭಕ್ತಿಯಿಂದ ಪೂಜಾನುಷ್ಠಾನಗಳನ್ನು ನೆರವೇರಿಸಿಕೊಂಡು ಬರ್ತಾ ಇರತಕ್ಕಂಥ ಈ ಒಂದು ಪುಣ್ಯದ ನೆಲ ಇಲ್ಲಿರ್ತಕ್ಕಂಥ ಪರಮೇಶ್ವರ, ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ ಆರಾಧನೆ ಇವತ್ತಿನ ದಿವಸ ನನ್ನ ಪೂರ್ವಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು. ಶಿವರಾತ್ರಿಯ ಪ್ರಯುಕ್ತ ಭಗವಂತನಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸಂಕಲ್ಪವನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂತಂದರೆ ಈಗಾಗಲೇ ನಾನು ವಿಚಾರವನ್ನು ತಿಳಿಸಿದ್ದೇನೆ, ರೈತರಿಗಾಗಿ ಯೋಧರಿಗಾಗಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಪ್ರತಿನಿತ್ಯದ ಒಂದು ಕೂಗು. ಹಾಗಾಗಿ ರೈತರಿಗೆ ಬಹಳ ದೊಡ್ಡ ಮಟ್ಟದ ಸಂಕಷ್ಟ ಇರುವ ಕಾರಣದಿಂದ ಭಗವಂತನಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಪ್ರಾರ್ಥನೆ. ಯಾಕೆ ಅಂತಂದರೆ
ನಾನು ಪರಮೇಶ್ವರನಲ್ಲಿ ಏನಕ್ಕೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ ಅಂದರೆ ತಲೆಯಲ್ಲಿ ಗಂಗೆ ಇರ್ತಕ್ಕಂಥದ್ದಲ್ವ, ಭಗವಂತ ಗಂಗೆಯನ್ನು ತಲೆಯಲ್ಲಿ ಇಟ್ಕೊಂಡಿದ್ದಾನೆ. ಹಾಗಾಗಿ ಆ ಗಂಗಾ ಮಾತೆಯಲ್ಲೂ ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಶಿವನ ಅನುಗ್ರಹದಿಂದ ಆದಷ್ಟು ಬೇಗ ಮಳೆ ಆಗಬೇಕು, ಇಲ್ಲಿರ್ತಕ್ಕಂಥ ರೈತರೆಲ್ಲರೂ ಕೂಡ ಸುಭಿಕ್ಷವಾಗಿರಬೇಕು, ಮಳೆ ಆದಮೇಲೆ ರೈತರು ಬೆಳೆದಿರ್ತಕ್ಕಂಥ ಬೆಳೆಗೂ ಕೂಡ ಸೂಕ್ತವಾಗಿರ್ತಕ್ಕಂಥ ಮೌಲ್ಯವನ್ನು ಕೂಡ ಸಿಗಲಿ ಎಂಬತಕ್ಕಂಥ ಒಂದು ಪ್ರಾರ್ಥನೆಯನ್ನು ಪರಮೇಶ್ವರನಲ್ಲಿ ನಾವು ಸಲ್ಲಿಸ್ತಾ ಇದ್ದೇವೆ. ಈ ಒಂದು ಶಿವರಾತ್ರಿಯ ಪ್ರಯುಕ್ತದಲ್ಲಿ ಈ ಒಂದು ಪೂಜಾನುಷ್ಠಾನವನ್ನು ಸಲ್ಲಿಸ್ತಾ ಇರತಕ್ಕಂಥದ್ದಾಗಲಿ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ಇಲ್ಲಿರ್ತಕ್ಕಂಥ ಪರಮೇಶ್ವರನ ಈ ಒಂದು ದರ್ಶನವನ್ನು ಮಾಡ್ತಾ ಇರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಸುಖ ಶಾಂತಿ ನೆಮ್ಮದಿ ತಮ್ಮೆಲ್ಲರಿಗೂ ಕೂಡ ಸಿಗಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಬನ್ನಿ ಪೂಜಾನುಷ್ಠಾನವನ್ನು ಸಲ್ಲಿಸೋಣ. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಕೈಲಾಸನಾಥದಂತಹ ಸಾಂಬ ಸದಾಶಿವರಿಗೆ ವಿಶೇಷವಾದ ರುದ್ರಾಭಿಷೇಕ, ರುದ್ರನಿಗೆ ರುದ್ರಾಭಿಷೇಕ, ಮಹಾವಿಷ್ಣುವಿಗೆ ನವರತ್ನ ಅಲಂಕಾರ. ಹಾಗಾಗಿ ಅತ್ತ ಚೆನ್ನಕೇಶವ, ಇತ್ತ ಮಲ್ಲಿಕಾರ್ಜುನ, ಮಲ್ಲಿಕಾರ್ಜುನ ಚೆನ್ನಕೇಶವನ ದರ್ಶನ ಕಾಲ ಇವತ್ತಿನ ಈ ಒಂದು ಸುಯೋಗ. ಒಳ್ಳೆಯದಾಗಲಿ, ಶುಭವಾಗಲಿ. ಓಂ ಗಣನಾನ್ತ್ವ ಗಣಪತಿಂ ಭವಾಮಹೇ ಶ್ರಮಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದಾನ ಶೃಣ್ವನ್ನಾತನು. ಓಂ ನಿಶಸೇದ ಗಣಪತೆ ಗಣೇಶತ್ವಾ ಪ್ರಥಮಂ ಗವೇನ ನರತೆ ತತ್ರಿಯತೆ ಕಿಂಚನಾರೇ ಮಹಾಮರ್ಕಂ ಭಗವನ್ ತ್ರಮರ್ಚಾದ್. ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಶಿವಪುತ್ರನಾದಂತಹ ಮಹಾಗಣಪತಿಯನ್ನು ನಮಸ್ಕರಿಸಿ ಗಣಪತಿಯ ಪ್ರಾರ್ಥನೆಯೊಂದಿಗೆ ನಡೀತಿರ್ತಕ್ಕಂತಹ ರುದ್ರಾಭಿಷೇಕವನ್ನು ತಾವೆಲ್ಲರೂ ದರ್ಶನ ಮಾಡ್ತಿದ್ದೀರಿ. ನಿಮ್ಮೆಲ್ಲರ ಗೋತ್ರ, ಹೆಸರು, ನಕ್ಷತ್ರವನ್ನು ಹೇಳಿಕೊಂಡು ಈ ಶಿವರಾತ್ರಿಯ ಪರ್ವಕಾಲ ವಿಶೇಷವಾದಂಥ ಕಾಲ. ಪ್ರತಿಯೊಬ್ಬರು ತಮ್ಮ ತಮ್ಮ ವಾಸ್ತುಗೃಹದಲ್ಲಿ ಸರ್ವಂ ಶಿವಮಯಂ ಆ ಶಿವಾರಾಧನೆಯನ್ನು ಮಾಡ್ತಾ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಹೇಳ್ತಾ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಓಂ ಮಹಾಗಣಾಧಿಪತೆ ನಮಃ. ಧ್ರುವಂತೆ ರಾಜಾವರುಣ ಧ್ರುವಂತೆ ವಾ ಬೃಹಸ್ಪತಿ ಧ್ರುವಂತೆ ಇಂದ್ರಶ್ಚಾಗ್ನೇಶ್ಚ ರಾಷ್ಟ್ರಂ ಧಾರಯತ ಧ್ರುವಂ.